ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಬಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಂಡಿರ್ತೀರಾ, ಅದರ ಒಂದು ಸ್ಟೇಟಸ್ ಈ ಒಂದು ಆಹಾರ ಇಲಾಖೆ ಕಡೆಯಿಂದ ನಮಗೆ ಅಪ್ರೂವಲ್ ಆಗಿದೆಯಾ ಅಥವಾ ಇಲ್ಲ. ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಂಡಿರ್ತೀರಾ, ಇಲ್ಲ ಯಾರ್ದಾದ್ರೂ ಹೆಸರನ್ನ ಸೇರ್ಪಡೆ ಮಾಡ್ಕೊಂಡಿರ್ತೀರಾ ಅಥವಾ ಹೆಸರನ್ನ ತೆಗೆದು ಹಾಕಿರ್ತೀರ, ಅಂದರೆ ಡಿಲೀಟ್ ಮಾಡಿಸಿರ್ತೀರ, ಮತ್ತು ನಿಮ್ಮ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನೀವು ಒಂದು ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡ್ಕೊಂಡಿರ್ತೀರ, ರೇಷನ್ ಅಂಗಡಿ ಬದಲಾವಣೆ ಮಾಡ್ಕೊಂಡಿರ್ತೀರ, ಈ ರೀತಿಯಾಗಿ ಅಡ್ರೆಸ್ ಚೇಂಜಸ್ ಮಾಡ್ಕೊಂಡಿರ್ತೀರ. ನೀವು ಎಲ್ಲ ಒಂದು ರೇಷನ್ ಕಾರ್ಡ್ನ ಏನೇ ಒಂದು ತಿದ್ದುಪಡಿ ಮಾಡಿಕೊಂಡ್ರೂ ಕೂಡ ಆ ಒಂದು ಸ್ಟೇಟಸ್ ನಿಮಗೆ ಗೊತ್ತಿರೋದಿಲ್ಲ. ನೀವು ಸ್ವತಃ ನಿಮ್ಮ ಮೊಬೈಲ್ನಲ್ಲೇ ಯಾವ ರೀತಿ ಸ್ಟೇಟಸ್ನ ತಿಳ್ಕೊಳ್ಬೋದು. ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರೇಷನ್ ಕಾರ್ಡ್ಗೆ ಈ ವಿಡಿಯೋ ನೋಡ್ತಾ ಇರುವಂಥವ್ರು ಯಾರಾದರೂ ಇನ್ನೂ ತಿದ್ದುಪಡಿ ಮಾಡ್ಕೊಳ್ಬೇಕಂತಂದರೆ ಕೊನೆಯ ದಿನಾಂಕ ಕೂಡ ವಿಸ್ತರಣೆ ಮಾಡಿದ್ದಾರೆ. ವಿಸ್ತರಣೆ ಅಲ್ಲ, ಕೊನೆಯ ದಿನಾಂಕ ಕೂಡ ಸರ್ಕಾರ ನೀಡಿದೆ. ಇದೇ 30 ಜುಲೈ 2024 ಕೊನೆಯ ದಿನಾಂಕ ಆಗಿರುತ್ತೆ ತಿದ್ದುಪಡಿ. ಯಾರಾದರೂ ಪೆಂಡಿಂಗ್ ಇದ್ದರೆ ಇನ್ನೂ ಮಾಡ್ಕೊಳ್ಳೋನು ಬಿಡೋ ಅಂತ ಯಾರಾದರೂ ವೆಯ್ಟ್ ಮಾಡ್ತಾಯಿದ್ರೆ ಅಂಥವ್ರಿಗೆ ಇಲ್ಲಿ ಮಾಹಿತಿ ತಿಳಿಸ್ತಾ ಇದ್ದೀನಿ. ಈಗ ತಿದ್ದುಪಡಿ ಮಾಡ್ಕೊಳ್ಳೋದು ಕೂಡ ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಇದು 30 ಜುಲೈ 2024 ಕೊನೆಯ ದಿನಾಂಕ ಆಗಿರುತ್ತೆ. ನೀವು ಯಾರಾದರೂ ಇನ್ನೂ ಮಾಡೋಣ ಅಂದ್ಕೊಂಡು ಯಾರಾದರೂ ವೆಯ್ಟ್ ಮಾಡ್ತಾಯಿದ್ರೆ, ಲೇಟ್ ಮಾಡ್ತಾಯಿದ್ರೆ ಅಂಥವ್ರಿಗೆ ಇದು ಒಂದು ಕೊನೆಯ ದಿನಾಂಕ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈಗ ನೀವು ಏನಾದರೂ ತಿದ್ದುಪಡಿ ಮಾಡ್ಕೊಂಡಂಥವ್ರು ವಿಡಿಯೋ ನೋಡ್ತಾ ಇದ್ದೀರ ಅಂದರೆ ಅಂಥವ್ರಿಗೂ ಯಾವ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ಬೋದು ಸ್ಟೇಟಸ್ನ ಅಂತ ತಿಳಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇದೇ ರೀತಿ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ನೀವು ತಿಳ್ಕೊಳ್ಬೇಕಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬಾಜು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ತಿಳಿಸ್ತಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಕೊನೆಯಲ್ಲಿ ಆದರೂ ಲೈಕ್ ಮಾಡಿ, ಇಲ್ಲ ಹೀಗೆ ಬೇಕಾದರೂ ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಹೇಳ್ತಾ ಬನ್ನಿ ಒಂದು ಸ್ಟೇಟಸ್ ಚೆಕ್ ಮಾಡೋದು ಹೇಗಂತ ನಾನು ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ಏನಿಲ್ಲ ಕ್ರೋಮ್ ಬ್ರೌಸರಲ್ಲಿ ಹೋಗಿ ಆಹಾರ ಅಂತ ಸರ್ಚ್ ಮಾಡಿದರೆ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. ಇಲ್ಲಿ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಏನು ಮಾಡ್ಬೇಕಂತಂದ್ರೆ ಇಲ್ಲಿ ನೋಡ್ಬೋದು. ಇಲ್ಲಿ ನೀವು 3 ಲಿಂಕ್ ಓಪನ್ ಆಗುತ್ತೆ. ನಿಮ್ಮ ಡಿಸ್ಟಿಕ್ ಯಾವುದು ಅನ್ನೋದು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಇಲ್ಲಿ ಬ್ಲೂ ಕಲರಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಸೆಂಟ್ರಲ್ಲಿ ಇರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈ ರೀತಿಯಾಗಿ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಲಾದ ಸ್ಥಿತಿ ಅಂತ ಬರುತ್ತೆ, ಮತ್ತು ಪಡಿತರ ಚೀಟಿ ವಿವರ ಅಂತ ಬರುತ್ತೆ, ಮತ್ತು ಪಡಿತರ ಚೀಟಿ ಬದಲಾವಣೆ ಕೋರಿಕೆ ಸ್ಥಿತಿ ಅಂತ ಬರುತ್ತೆ. ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಪಡಿತರ ಚೀಟಿ ಬದಲಾವಣೆ ಕೋರಿಕೆ ಸ್ಥಿತಿ ಅಂತ ಇದೆ ನೋಡಿ, ಜಸ್ಟ್ ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಇಲ್ಲಿ ಪೇಜಸ್ ಓಪನ್ ಆಗುತ್ತೆ. ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ನೀವು ತಿಳಿದುಕೊಳ್ಬೇಕಂದ್ರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಹಾಗೆಯೇ ಲೈಕ್ ಮಾಡೋದು ಕೂಡ ಮರೆಯಲಿಕ್ಕೆ ಹೋಗಬೇಡಿ. ನೀವು ಮಾಡೋ ಒಂದು ಲೈಕ್ನಿಂದ ನಾವು ಇನ್ನೂ ಹೆಚ್ಚು ಒಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಮೇಲ್ಗಡೆ ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ನೀವು ರೇಷನ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ನೀವು ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಮೇಲ್ಗಡೆ ರೇಷನ್ ಕಾರ್ಡ್ ನಂಬರ್ ಹಾಕಿ ನೋಡಿ, ಇಲ್ಲಿ ರೇಷನ್ ಕಾರ್ಡ್ ನಂಬರ್ ನೀವು ಕಂಪಲ್ಸರಿ ಹಾಕಲೇಬೇಕಾಗುತ್ತೆ. ಇಲ್ಲಿ ರೇಷನ್ ಕಾರ್ಡ್ ನಂಬರು ಕೆಳಗಡೆ ಅಕ್ನಾಲಜ್ಮೆಂಟ್, ನೀವೇನು ತಿದ್ದುಪಡಿ ಮಾಡ್ಕೊಂಡಿರೋಂಥ ಸಂದರ್ಭದಲ್ಲಿ ಒಂದು ರಿಸಿಪ್ಟ್ ಕೊಡ್ತಾರಲ್ಲ, ಆ ಸಂಖ್ಯೆ ಇಲ್ಲಿ ನೀವು ಹಾಕಬೇಕು. ಸೆಕೆಂಡ್ ಕಾಲಮಲ್ಲಿ ಹಾಕಿ ಇಲ್ಲಿ ಗೋ ಅಂತ ಕೊಟ್ಟರೆ ನಿಮಗೆ ಸಂಪೂರ್ಣವಾದ ಒಂದು ಡೀಟೇಲ್ಸ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಆಗೋದಿಲ್ಲ. ಡೈರೆಕ್ಟಾಗಿ ನೀವು ಇಲ್ಲಿ ಉಚಿತವಾಗಿ ಫ್ರೀಯಾಗಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು. ಆನ್ಲೈನಿಗೆ ಹೋಗುವಂಥ ಅವಶ್ಯಕತೆಯೇ ಇಲ್ಲ. ನೀವು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ನಿಮ್ಮ ಹತ್ರ ಇರುತ್ತಲ್ವ, ಮೊದಲನೇ ರೇಷನ್ ಕಾರ್ಡು, ಆ ರೇಷನ್ ಕಾರ್ಡ್ ನಂಬರು ಮೇಲ್ಗಡೆ ಹಾಕಬೇಕು. ಕೆಳಗಡೆ ಅದು ಏನು ACK ನಂಬರ್ ಅಂತ ಕೊಟ್ಟಿರ್ತಾರೆ, ರಿಸಿಪ್ಟ್ನಲ್ಲಿ ಇರುತ್ತೆ, 6 ಏನು 7 ನಂಬರ್ ಇರುತ್ತೆ. ಆ ನಂಬರ್ನ ಹಾಕಿ ಗೋ ಅಂತ ಕೊಟ್ಟರೆ ನೀವು ಅದು ಕೆಳಗಡೆ ಕಾಲಮ್ಗಳಲ್ಲಿ ಇನ್ನೂ ಏನು ಪೆಂಡಿಂಗ್ ಇದೆಯಾ, ಯಾರ ಹತ್ರ ಆಹಾರ ಇಲಾಖೆಯಲ್ಲಿ ಇನ್ನೂ ಪೆಂಡಿಂಗ್ ಇದೆಯಾ, ವೆಯ್ಟಿಂಗ್ನಲ್ಲಿದೆಯಾ, ಅದೇನು ಅಪ್ರೂವ್ ಕೊಟ್ಟಿದ್ದಾರಾ ಅಂತ ಡೀಟೇಲ್ಸಾಗಿ ನಿಮಗೆ ಗೊತ್ತಾಗುತ್ತೆ. ಅದಕ್ಕಾಗಿ ಇಲ್ಲಿ ನೇರವಾಗಿ ನಿಮಗೆ ನಾನು ಕೂಡ ಈಗ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ, ಲಾಸ್ಟಲ್ಲಿ
ಅದು ಒಂದು ಸ್ಕ್ರೀನ್ ಶಾಟ್ ಏನು ಹಾಕಿದ್ದಾರೆ ಅನ್ನೋದು ಇಲ್ಲ ನಿಮಗೆ ರೆಕಾರ್ಡೇ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ನೀವು ನೋಡ್ಬೋದು, ಮೇಲ್ಗಡೆ ರೇಷನ್ ಕಾರ್ಡ್ ನಂಬರು, ಕೆಳಗಡೆ ಅಕ್ನಾಲೆಡ್ಜ್ಮೆಂಟ್ ನಂಬರ್ ಹಾಕಿ ಸಬ್ಮಿಟ್ ಗೋ ಅಂತ ಕೊಡ್ಬೇಕು ಸ್ನೇಹಿತರೆ. ಗೋ ಅಂತ ಕೊಟ್ಟಾಗ ನೋಡಿ ಇಲ್ಲಿ ಕೆಳಗಡೆ ನಮಗೆ ಆಪ್ಷನ್ಸ್ ಬರ್ತಾಯಿದೆ ನೋಡಿ. ಮೊದಲೊಂದು ಅಪ್ಲಿಕೇಶನ್ ಮೊನ್ನೆನೇ ಒಂದು ಡೇಟಿಗೆ ಹಾಕಿರುವಂಥದ್ದು ಅದು ರಿಜೆಕ್ಟ್ ಆಯಿತು. ಯಾಕಂದರೆ ಅದು ಸರ್ವರ್ ಸಮಸ್ಯೆಯಿಂದ ಆವತ್ತು ಅರ್ಜಿ ಪೂರ್ಣಗೊಳ್ಳಲಿಲ್ಲ. ಹಾಗಾಗಿ ಆ ಒಂದು ಅರ್ಜಿನ ತಿರಸ್ಕಾರ ಆಗಿದೆ. ಇಲ್ಲಿ ನೆಕ್ಸ್ಟ್ ಅರ್ಜಿ ಸಲ್ಲಿಸಿರುವಂಥದ್ದು ನೋಡ್ಬೋದು, ಜುಲೈ 13, 2024 ಈ ದಿನಾಂಕದಂದು 1:43 ಅರ್ಜಿನ ಸಲ್ಲಿಸಿರುವಂಥದ್ದು ಮಧ್ಯಾಹ್ನ. ಇದನ್ನು ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದ್ರೆ, ಇಲಾಖೆಗೆ ಸಲ್ಲಿಸಲಾಗಿದೆ ಮತ್ತು ಆಹಾರ ನಿರೀಕ್ಷಕರಿಂದ ಪ್ರತಿಕ್ರಿಯೆಗೆ ಕಾಯುತ್ತಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಆಹಾರ ನಿರೀಕ್ಷಕರಿಂದ ಒಂದು ಅರ್ಜಿಗೆ ಅಪ್ರೂವಲ್ಗಾಗಿ ವೆಯ್ಟ್ ಮಾಡ್ತಾಯಿದೆ, ಅಂದರೆ ಕಾಯುತ್ತಿದೆ. ಇಲ್ಲಿ ಕೆಲವೇ ದಿನಗಳಲ್ಲಿ ಅಪ್ರೂವಲ್ ಕೊಡ್ಬೋದು. ನಾನು ಕೇಳಿರುವಂಥ ಮಾಹಿತಿ ಪ್ರಕಾರ ಕೆಲವೊಬ್ಬರು ಆಹಾರ ನಿರೀಕ್ಷಕರಿಗೆ ಕರೆ ಮುಖಾಂತರ ನಾನು ಕೇಳಿದೆ. ಅವರು ನನಗೆ ಕೊಟ್ಟಿರುವಂಥ ಮಾಹಿತಿ ಏನಂದರೆ, ನಮಗೆ ಇನ್ನೂ ಸರ್ವರ್ ಓಪನ್ ಮಾಡಿಲ್ಲ. ಅಂದರೆ ಆಹಾರ ಇಲಾಖೆಯಲ್ಲಿ ಅವರಿಗೋಸ್ಕರ, ಅಂದರೆ ತಾಲೂಕು ಕಚೇರಿ ಇರುತ್ತೆ ನೋಡಿ, ತಾಲೂಕಿನಲ್ಲಿ ಫುಡ್ ಆಫೀಸ್, ಅವ್ರಿಗಿನ್ನೂ ಸರ್ವರ್ ಓಪನ್ ಮಾಡಿಲ್ಲಂತೆ, ಅವರಿಗೆ ಸರ್ವರ್ ಕೊಟ್ಟಿಲ್ಲಂತೆ. ಹಾಗಾಗಿ ನಾವು ಕೆಲವು ದಿನಗಳಲ್ಲಿ ಸರ್ವರ್ ಕೊಡ್ತಾರೆ, ನಾವು ಅಪ್ರೂವಲ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಿಮ್ಮ ತಾಲೂಕಿನಲ್ಲಿ, ಕರ್ನಾಟಕದಾದ್ಯಂತ ಯಾವುದಾದ್ರೂ ತಾಲೂಕಿನಲ್ಲಿ ಸರ್ವರ್ ಕೊಟ್ಟಿದ್ದರೆ ನಿಮಗೆ ಅಪ್ರೂವಲ್ ಮಾಡಿರ್ತಾರೆ, ನೀವು ಕೂಡ ನೋಡ್ಕೊಳ್ಳಿ. ಹಾಗೆ ಇಲ್ಲಿ ಮಾಹಿತಿ ನೀವು ಸಂಪೂರ್ಣವಾಗಿ ಉಚಿತವಾಗಿ ಮನೆಯಲ್ಲಿ ಕೂತ್ಕೊಂಡು ತಿಳ್ಕೊಳ್ಳೋದು ಹೇಗೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿ ರೇಷನ್ ಕಾರ್ಡ್ ಏನಾದರೂ ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದು ಹೇಗೆ ಅಂತ ಕೇಳಿದರೆ ಕೂಡ ಮೊಬೈಲಲ್ಲೇ ಮಾಡ್ಕೊಳ್ಳುವಂಥ ಆಪ್ಷನ್ಸ್ ಇದೆ. ಯಾವ ರೀತಿ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಯಾರಾದರೂ ನಮಗೆ ಗೊತ್ತಿಲ್ಲ ತಿಳಿಸ್ಕೊಡಿ ಅಂದರೆ ನಿಮಗೋಸ್ಕರ ಮತ್ತೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ರೇಷನ್ ಕಾರ್ಡ್ ಡೌನ್ಲೋಡ್ ಯಾವ ರೀತಿ ಮಾಡ್ಕೊಳ್ಳೋದಂತ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮಾಹಿತಿ ಇಷ್ಟ ಆಗಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜು ಬರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಇತರರಿಗೂ ಕೂಡ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಮತ್ತೆ ಒಂದು ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮ್ಮ ಚಾನಲಲ್ಲಿರುವಂಥ ವಿಡಿಯೋಗಳನ್ನು ನೋಡ್ತಾ ಇರಿ ಸ್ನೇಹಿತರೆ. ಇದೇ ರೀತಿ ಹೆಚ್ಚಿನ ಒಂದು ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.